ಸ್ನೇಹಿತರೆ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನಪತ್ರಿಕೆಯಿಂದ ಆಯ್ದುಕೊಂಡಂತ ಒಂದಷ್ಟು ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಸ್ನೇಹಿತರೆ, ನಿನ್ನೆಯ ವಿಡಿಯೋದ ಅಂತ್ಯದಲ್ಲಿ ಒಂದು ಕ್ವಿಜ್ ಪ್ರಶ್ನೆಯನ್ನ ಕೇಳಿದ್ದೆ. ಶಿಕ್ಷಕರು ರವಿಯನ್ನ ಎಲ್ಲರ ಮುಂದೆ ಒಂದು ಭಾಷಣ ಮಾಡು ಅಂತ ಕೇಳ್ಕೊಂಡಾಗ ರವಿ ಗೊಂದಲಕ್ಕೆ ಒಳಗಾದ. ಗೊಂದಲಕ್ಕೆ ಒಳಗಾಗು, ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತೀವಿ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಡಿದರ್. ಕೆಲವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ರು. ಕಂಗ್ರಾಚುಲೇಷನ್ಸ್. ಹೀಗೆ ಉತ್ತರವನ್ನ ಕೊಡ್ತಾರೆ. ಮತ್ತೆ ಕೆಲ ವೀಕ್ಷಕರು ಈ ಸಿರೀಸ್ ಬಗ್ಗೆ, ಶಬ್ದಕೋಶದ ಸಿರೀಸ್ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ಈ ದಿನದ ತರಗತಿಯನ್ನ ಶುರು ಮಾಡೋಣ. ಸ್ನೇಹಿತರೆ, ಈಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತ ಒಂದು ಟ್ರೆಂಡಿಂಗ್ ನ್ಯೂಸ್ ಬಂದು, ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂತ ಗ್ರಾಮದಲ್ಲಿ ಒಂದು ಕುಟುಂಬ ಮನೆ ಕಟ್ಟೋದಕ್ಕೆ ಅನ್ಬಿಟ್ಟು ಅಡಿಪಾಯ ತೋಡ್ತಾ ಇರ್ಬೇಕಾದ್ರೆ ಅವರಿಗೆ ಸಿಕ್ಕಿರ್ತಕ್ಕಂತ ನಿಧಿ, ಆ ನಿಧಿಯನ್ನು ಅವ್ರು ಏನ್ ಮಾಡಿದಾರೆ, ಗೌರ್ಮೆಂಟ್ಗೆ ಕೊಟ್ಟಿದ್ದಾರೆ. ಬಟ್ ಈಗ ಅದು ನಮಗೆ ಸೇರಿದ್ದು, ನಮಗೆ ವಾಪಸ್ ಕೊಟ್ಬಿಡಿ ಅಂತ ಆ ಕುಟುಂಬ ಡಿಮ್ಯಾಂಡ್ ಮಾಡ್ತಾರೆ. ಇದು ನ್ಯೂಸ್. ಈ ನ್ಯೂಸ್ ಅನ್ನ ಆಧಾರವಾಗಿ ಇಟ್ಕೊಂಡು ನಾವು ಈ 3 ಪದಗಳನ್ನ ಸುಲಭವಾಗಿ ಕಲಿಬಹುದು ಸ್ನೇಹಿತರೆ. ಮೊದಲನೇ ಪದ ಡಿಗ್. DIG. ಡಿಗ್ ಅಂತಂದ್ರೆ ಮನೆ ಕಟ್ಟೋದಕ್ಕಿಂತ ಮುಂಚೆ ಅಡಿಪಾಯವನ್ನ ಹಾಕ್ಬೇಕಲ್ಲ. ಅಡಿಪಾಯವನ್ನ ಹಾಕ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕಾರ್ಮಿಕರು, ಗಾರೆ ಕೆಲಸದವರು ಹಳ್ಳವನ್ನ ತೋಡ್ಬೇಕು. ಸೊ ಸ್ನೇಹಿತರೆ, ಡಿಗ್ ಅಂತಂದ್ರೆ ಅಗಿಯೋದು ಅಥವಾ ಹಳ್ಳವನ್ನ ತೋಡೋದು. ಈ ರೀತಿ ಕಾರ್ಮಿಕರು ಕೆಲಸ ಮಾಡ್ಬೇಕಾದ್ರೆ, ಹಳ್ಳ ತೋಡ್ಬೇಕಾದ್ರೆ ಅವರು ಕಾಲಿಂದ ಎಡುಗ್ತಾರಂತೆ. ಯಾವ್ದೋ ಒಂದು ದಿಬ್ಬ ಸಿಗುತ್ತೆ, ಅಲ್ಲಿ ಎಡುವುತಾರಂತೆ. ಎಡುವುದಕ್ಕೆ ಇಂಗ್ಲಿಷ್ ನಲ್ಲಿ ಸ್ಟಂಬಲ್ ಅಂತ ಕರೆಯಲಾಗುತ್ತೆ. STUMBLE. ಸ್ಟಂಬಲ್ ಅಂತಂದ್ರೆ ಕಾಲಿನಿಂದ ಎಡಬಹುದು. ಇದೇನಿದು ಹಿಂಗಿದೆ, ಇದೇನಿದು ಎಡುಗ್ತಾ ಇದೆ ಅಂತ ಅವರು ಸ್ವಲ್ಪ ಡಿಗ್, ಹಳ್ಳ ತೋಡದಾಗ ಅವರಿಗೆ ಸಿಕ್ಕಿದ್ದು ಸ್ನೇಹಿತರೆ ಟ್ರೆಷರ್, ನಿಧಿ. ಸೊ ಡಿಗ್ ಅಂತಂದ್ರೆ ಹಳ್ಳ ತೋಡು. ಹಿಂಗೆ ಅಡಿಪಾಯಕ್ಕಾಗಿ ಹಳ್ಳ ತೋಡಬೇಕಾದ್ರೆ ಕಾರ್ಮಿಕರು ಎಡುತ್ತಾರೆ. ಸ್ಟಂಬಲ್, ಇದೇನಿದು ಹಿಂಗೆ ಎಡುತ್ತಾ ಇದೆ ಅಂತ ಮತ್ತಷ್ಟು ಡಿಗ್ ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಚಿನ್ನ ಅಥವಾ ಟ್ರೆಷರ್. ಸ್ನೇಹಿತರೆ, ಮುಂದಿನ ಪದ ರಿವೈವಲ್. REVIVAL. ರಿವೈವಲ್ ಅಂತಂದ್ರೆ ಪುನರ್ಚೇತನಗೊಳಿಸು, ಪುನರ್ಜೀವನಗೊಳಿಸು ಅನ್ನುವಂತ ಅರ್ಥ ಬರುತ್ತೆ. ಏನಾದ್ರೂ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಒಂದು ಆರ್ಥಿಕ ವ್ಯವಸ್ಥೆ ಅಥವಾ ಒಂದು ಸಂಸ್ಕೃತಿ ಅಥವಾ ಒಂದು ಬಿಲ್ಡಿಂಗ್ ತುಂಬಾ ಹಳೇದಾಗಿ ಅಥವಾ ಆ ವ್ಯವಸ್ಥೆ ಸತ್ತೋಗ್ಬಿಟ್ಟು ತುಂಬಾ ಕೆಳಮಟ್ಟಕ್ಕೆ ಇಳಿದ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನ ತಂದು ಆ ವ್ಯವಸ್ಥೆಯನ್ನ ಮತ್ತೆ ಚೇತನಗೊಳಿಸುವಂತಹ ಪ್ರಕ್ರಿಯೆಗೆ ಇಂಗ್ಲಿಷ್ ನಲ್ಲಿ ರಿವೈವಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಿವೈವಲ್ ಆಫ್ ದ ಎಕಾನಮಿ ಆಸ್ ಬಿಗನ್. ಈಗ ವೆನಿಜುವೆಲಾದಲ್ಲಿ ಅಮೆರಿಕ ಅಟ್ಯಾಕ್ ಮಾಡ್ತು, ಅದಕ್ಕೆ ಅದು ಕೊಟ್ಟಂತ ರೀಸನ್ ಅಲ್ಲಿನ ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ. ಈಗ ಏನಾದ್ರೂ ಅಮೆರಿಕ ಹೊಸ ಹೊಸ ಬದಲಾವಣೆಗಳನ್ನ ತಂದು ಹೊಸ ಹೊಸ ಮೆಷರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿನ ಆರ್ಥಿಕ ವ್ಯವಸ್ಥೆಯನ್ನ ಪುನರ್ಜೀವನಗೊಳಿಸಿದ್ರೆ ರಿವೈವಲ್ ಆಫ್ ದ ಎಕಾನಮಿ ಅಂತ ಕರಿತೀವಿ. ಈಗ ಹೆಡ್ಲೈನ್ ಗಮನಿಸಿ, ಟೂರಿಸಂ ರಿವೈವಲ್ ಅಂತ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅನ್ನುವಂತಹ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರ ಅನೇಕ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನ ತಂದು ಅಲ್ಲಿನ ಟೂರಿಸಂ ಸೆಕ್ಟರ್ ಏನಿದೆ, ಪ್ರವಾಸೋದ್ಯಮ ಕ್ಷೇತ್ರ, ಅದನ್ನ ಮತ್ತೆ ಪುನರ್ಜೀವನಗೊಳಿಸ್ತಾ ಇದೆ ಕೇಂದ್ರ ಸರ್ಕಾರ. ಓಕೆ, ಸೊ ರಿವೈವಲ್ ಅಂತಂದ್ರೆ ಕುಸಿದು ಬಿದ್ದೋಗಿರೋದನ್ನ ಮತ್ತೆ ಪುನರ್ಜೀವನಗೊಳಿಸೋದು ಸ್ನೇಹಿತರೆ, ಪುನರ್ಚೇತನಗೊಳಿಸೋದು ಸ್ನೇಹಿತರೆ. ಹೆಡ್ಲೈನ್ ನ ಗಮನಿಸಿ. ಒಂದೇ ಹೆಡ್ಲೈನ್ ನಲ್ಲಿ 2 ಪದಗಳಿದೆ. ಒಂದು ಡಾಕ್ಟ್ರೀನ್, ಮತ್ತೊಂದು ಯೂನಿಲ್ಯಾಟ್ರಲ್. ಸ್ನೇಹಿತರೆ, ಡಾಕ್ಟ್ರೀನ್ ಅಂತಂದ್ರೆ ಸಿದ್ಧಾಂತ, ಪ್ರಿನ್ಸಿಪಲ್ ಅಂತಾನು ಕೂಡ ಕರಿಬಹುದು. ಫಾರ್ ಎಕ್ಸಾಂಪಲ್, ಡಾಕ್ಟ್ರೀನ್ ಆಫ್ ಕರ್ಮ ಅಂತಂದ್ರೆ ಕರ್ಮದ ಸಿದ್ಧಾಂತ ಏನ್ ಹೇಳುತ್ತೆ, ಇವತ್ತು ನೀನ್ ಏನ್ ಮಾಡ್ತೀಯೋ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದು 10 ಪಟ್ಟು 100 ಪಟ್ಟು ಇವತ್ತಲ್ಲ ನಾಳೆ ನಿನಗೆ ಹಿಂದಿರುಗುತ್ತೆ. ದಿಸ್ ಇಸ್ ಕಾಲ್ಡ್ ಡಾಕ್ಟ್ರೀನ್ ಆಫ್ ಕರ್ಮ. ಸೊ ಸ್ನೇಹಿತರೆ, ಡಾಕ್ಟ್ರೀನ್ ಅಂತಂದ್ರೆ ಸಿದ್ಧಾಂತ. ಓಕೆ, ನೆಕ್ಸ್ಟ್ ನೋಡಿ, ಯೂನಿಲ್ಯಾಟ್ರಲ್ ಅಂತ ಇದೆ. UNILATERAL. ಯೂನಿಲ್ಯಾಟ್ರಲ್ ಅಂತಂದ್ರೆ ಏಕಪಕ್ಷೀಯ. ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ದೇಶ ಆಗಿರ್ಬೋದು, ಬೇರೆಯವ್ರ ಜೊತೆ ಯಾವುದೇ ಚರ್ಚೆ ಮಾಡದೆ, ಯಾವುದೇ ಡಿಸ್ಕಷನ್ ಮಾಡದೆ ತಾನೊಬ್ಬನೇ ನಿರ್ಧಾರವನ್ನ ತೆಗೆದುಕೊಳ್ಳೋದು ಏನಿದೆ ಸ್ನೇಹಿತರೆ, ಇದಕ್ಕೆ
ಯೂನಿಲ್ಯಾಟರಲ್ ಅಂತ ಕರೆಯಲಾಗುತ್ತೆ. ಅಮೆರಿಕ ಅನೇಕ ಸಂದರ್ಭಗಳಲ್ಲಿ ಈ ಯೂನಿಲ್ಯಾಟರಲ್ ಡಾಕ್ಟ್ರಿನ್ ಅನ್ನ ಫಾಲೋ ಮಾಡುತ್ತೆ. ಓಕೆ, ಡಾಕ್ಟ್ರಿನ್ ಆಫ್ ಯೂನಿಲ್ಯಾಟರಲ್ ಫೋರ್ಸ್ ಅಂತಂದ್ರೆ ಈಗ ಜಪಾನ್ ಮೇಲೆ ಅಣು ಬಾಂಬನ್ನ ಹಾಕ್ಬೇಕಾದ್ರೆ, ಇತ್ತೀಚೆಗೆ ವೆನಿಜುವೆಲಾ ದೇಶದ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಬೇರೊಂದು ದೇಶದ ಒಂದು ಸಲಹೆಯನ್ನ ತೆಗೆದುಕೊಳ್ಳದೆ, ಬೇರೆ ರಾಷ್ಟ್ರಗಳೊಂದಿಗೆ ಯಾವುದೇ ಚರ್ಚೆಯನ್ನ ಮಾಡದೆ ತಾನೇ ಮುನ್ನುಗ್ಗುದೇನಿದೆ, ತಾನೇ ನಿರ್ಧಾರವನ್ನ ತೆಗೆದುಕೊಂಡು ಅಟ್ಯಾಕ್ ಮಾಡೋದೇನಿದೆ, ಇದೆಲ್ಲವೂ ಯೂನಿಲ್ಯಾಟರಲ್ ಪದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಅಮೆರಿಕ ಟುಕ್ ಯೂನಿಲ್ಯಾಟರಲ್ ಡಿಸಿಷನ್ ಆಫ್ ಅಟ್ಯಾಕಿಂಗ್ ವೆನಿಜುವೆಲಾ ಅಂದ್ರೆ ಅಮೆರಿಕ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ತು ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ. ಸ್ನೇಹಿತರೆ, ಈ ದಿನದ ಕ್ವಿಸ್ ಪ್ರಶ್ನೆ: ನಾನು ರಸ್ತೆಯ ಮೇಲೆ ನಡಿಬೇಕಾದ್ರೆ ಕಾಲು ಎಡವಿ ಬಿದ್ದೆ. ಸ್ನೇಹಿತರೆ, ಎಡುವುದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಎ ಟ್ರೆಜರ್, ಬಿ ಯೂನಿಲ್ಯಾಟರಲ್, ಸಿ ಸ್ಟಂಬಲ್, ಡಿ ರಿವೈವಲ್. ನಿಮ್ಮ ಉತ್ತರ ಏನು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಅದು ಸರಿನಾ ತಪ್ಪಾ ಅಂತ ನಾನು ಚೆಕ್ ಮಾಡಿ ಮತ್ತೆ ರಿಪ್ಲೈ ಮಾಡ್ತೇನೆ. ಇಲ್ಲಿಗೆ ಸ್ನೇಹಿತರೆ ಈ ವಿಡಿಯೋವನ್ನ ಮುಕ್ತಾಯಗೊಳಿಸೋಣ. ನಾಳೆ ಮತ್ತಷ್ಟು ಹೊಸ ಪದಗಳೊಂದಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ, ನಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ಈ ದಿನದ ಪ್ರಶ್ನೆ: ರಸ್ತೆ ನಿರ್ಮಾಣಕ್ಕಾಗಿ ಸರ್ಕಾರ ಅನೇಕ ಮರಗಳನ್ನ ಕತ್ತರಿಸ್ತು. ಸ್ನೇಹಿತರೆ, ಕತ್ತರಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ವರ್ಡಿಕ್ಟ್, ಇನ್ಸೆಕ್ಟಿಸೈಡ್, ಅಫ್ಲೋಟ್, ಚೋಕ್. ಸರಿಯಾದ ಉತ್ತರವನ್ನ, ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಲ್ಲಿಗೆ ತರಗತಿಯನ್ನ ಮುಕ್ತಾಯಗೊಳಿಸೋಣ. ನಾಳೆ ಮತ್ತಷ್ಟು ಹೊಸ ಹೊಸ ಪದಗಳೊಂದಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ, ನಮ್ಮ ಸಮಯಕ್ಕಾಗಿ ಧನ್ಯವಾದಗಳು.